ಸಾಕಷ್ಟು ಸ್ಟಾರ್ಗಳ ಒಡನಾಟ ನವೀನ್ ಸಜ್ಜು ಅವ್ರಿಗಿದೆ. ಸಾಕಷ್ಟು ಸ್ಟಾರ್ಗಳ ಸ್ನೇಹ ನವೀನ್ ಸಜ್ಜು ಅವ್ರಿಗಿದೆ. ಆದರೆ ಸ್ಟಾರ್ ವಾರ್ ಬಗ್ಗೆ ಏನು ಹೇಳ್ತಾರೆ? ಅಭಿಮಾನಿಗಳ ಒಂದು ದುಡುಕಿನ ನಿರ್ಧಾರ ಅಂತಲೇ ಅನ್ಬೋದು ಅದನ್ನು. ಹೌದು, ಅವೆಲ್ಲ ಏನು ಗೊತ್ತಾ, ಅದೇ ಹುಡುಗರುಗಳು ಇವತ್ತೇನಾಗಿದೆ, ಇಂಟರ್ನೆಟ್ಟು, ಫೋನು ಕೈಯಲ್ಲೇ ಇರುತ್ತೆ. ಯಾರು ಬೇಕು ಏನು ಬೇಕು ಟೈಪ್ ಮಾಡ್ಬೋದು. ಟಪ ಟಪ ಅಂತ ಪಾಪ ಅವರು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಅಭಿಮಾನದಿಂದ ಏನು ಬೇಕಂಗೆ ಬರೆದು ಹಾಕ್ಬಿಡ್ತಾರೆ. ಅವೆಲ್ಲ ಅವರು ಆರಾಮಾಗಿ ಸಿನಿಮಾ ನೋಡಬೇಕು, ಎಂಜಾಯ್ ಮಾಡಬೇಕು. ಅದರಲ್ಲಿ ಯಾರೋ ಈಗ ನಮಗೂ ಫ್ಯಾನ್ಸ್ ಅಂತ ನಾವು ಇಷ್ಟಪಡ್ತೀವಿ. ನಿಮ್ಗೆ ಯಾರಪ್ಪ ಇಷ್ಟ ಅಂದರೆ ಇವರೊಬ್ಬರು ಹೆಸರು ಹೇಳ್ತೀವಿ, ಇವ್ರು ಇಷ್ಟ ನಮಗೆ, ಇವ್ರು ಇಷ್ಟ ನಮಗೆ ಅಂತ. ಬಟ್ ಸಿನಿಮಾ ಎಲ್ರದ್ದು ನೋಡ್ತೀವಿ. ಹಂಗೆ ಅಂದ್ಕೊಂಡು ಜಗಳ ಪಗಳ ಅಷ್ಟು ಕೆಳಮಟ್ಟದನ್ನೆಲ್ಲ ಬಿಟ್ಬಿಡ್ಬೇಕು. ಎಲ್ಲರೂ ಪ್ರೀತಿಸಿ. ಬಟ್ ಇವ್ರು ನೋಗ್ಲಕ್ಕೆ ಹೋಗಿ ಅವ್ರಿಗೆ ಬೈಯೋದು, ಅವ್ರು ನೋಗ್ಲಕ್ಕೆ ಹೋಗಿ ಇವ್ರಿಗೆ ಬೈಯೋದು. ಎಲ್ಲರೂ ಕಲಾವಿದರುಗಳೆಲ್ಲರೂ ಚೆನ್ನಾಗೇ ಇರ್ತಾರೆ. ಇವರು ನಮ್ಮ ಅಭಿಮಾನಿಗಳು ಏನಿರ್ತಾರೆ, ಈ ಫ್ಯಾನ್ಸ್ಗಳು ಸ್ವಲ್ಪ ಫ್ಯಾನ್ ವಾರ್ಗಳನ್ನೆಲ್ಲ ಮಾಡಬಾರ್ದು ಅಷ್ಟೇ. ಕೊನೆಯದಾಗಿ ಸರ್, ಯಾವುದೇ ಒಬ್ಬ ಆ ಸ್ಟಾರ್ಗೆ ಸಾಕಷ್ಟು ಫ್ಯಾನ್ ಇರ್ತಾರೆ. ಆದರೆ ಆ ಸ್ಟಾರು ಕೂಡ ಒಂದಲ್ಲ ಒಂದು ಕಾಲ ಒಬ್ಬರಿಗೆ ಫ್ಯಾನ್ ಆಗಿರ್ತಾರೆ. ಹೌದು. ಸೊ ನವೀನ್ ಸಜ್ಜು ಯಾರಿಗೆ ಫ್ಯಾನು? ನಾನು ಯಾವಾಗಲೂ ದೊಡ್ಡ ಫ್ಯಾನು. ನಾನು ಡಾಕ್ಟರ್ ರಾಜ್ಕುಮಾರ್ ಅವನು. ನಾನು ತುಂಬ ದೊಡ್ಡ ಫ್ಯಾನ್. ಯಾರಿಗೆ ಅಂದರೆ ಡಾಕ್ಟರ್ ರಾಜ್ಕುಮಾರು. ಆಮೇಲೆ ಅಂಬರೀಷ್ ಅಣ್ಣಂಗೆ ನಾನು ದೊಡ್ಡ ಫ್ಯಾನು. ಏಕೆಂದರೆ ನಾನು ಮಂಡ್ಯದಲ್ಲೇ ಬೆಳೆದಿದ್ದರಿಂದ ನನಗೆ ಅತಿ ಹೆಚ್ಚು ನಮ್ಮೂರಲ್ಲಿ ಟಿ ವಿಗಳು ಹಾಕೋರು. ಏನೇ ಕಾರ್ಯಕ್ರಮಗಳಾದರೂ ಟಿ ವಿಗಳಾಕಿ ಕ್ಯಾಸೆಟ್ ಹಾಕಿ ಇಡೀ ಊರಿಗೆ ಸಿನಿಮಾ ತೋರಿಸೋರು. ಏಕೆಂದರೆ ನಮ್ಮದು ಎಲ್ಲರ ಮನೇಲೂ ಟಿ ವಿನೇ ಇಡ್ತಿರ್ಲಿಲ್ಲ ನಮ್ಮೂರಲ್ಲಿ. ಟಿ ವಿ ಸಿನಿಮಾ ಆಗ ಅತಿ ಹೆಚ್ಚು ಸಿನಿಮಾ ತೋರಿಸ್ತಿದ್ದು ಅಂಬರೀಷ್ ಅಣ್ಣನ ಸಿನಿಮಾಗಳು. ಹಂಗಾಗಿ ಚಿಕ್ಕ ವಯಸ್ಸಿಂದನೇ ಅಂಬರೀಷ್ ಅಣ್ಣ ಅಂದರೆ ಒಂಥರ ಅವ್ರ ಥರನೇ ನಡೆಯೋದು, ಹಿಂಗೆ ಇವೆಲ್ಲ ಮಾಡ್ತಿದ್ವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲೇ ಪುನೀತ್ ಸರ್ ಜೊತೆ ತುಂಬ ಕನೆಕ್ಟ್ ಆಗಿದ್ವಿ. ಅವ್ರು ಒಳ್ಳೆ ಗುಣ, ಒಳ್ಳೆ ನಡವಳಿಕೆಗಳು. ಒಬ್ಬ ಒಳ್ಳೆ ಕಲಾವಿದ ಆಗಬೇಕು ಅಂದರೆ ಅವ್ರಿಗೆ ಒಳ್ಳೆತನಗಳಿರ್ಬೇಕಂತೆ. ಅವನ್ನೆಲ್ಲ ಕ್ವಾಲಿಟೀಸ್ನೆಲ್ಲ ನಾವು ಅಪ್ಪು ಸರಲ್ಲಿ ನೋಡಿದೆ. ಹಾಗಾಗಿ ಎಲ್ಲರೂ ಇಷ್ಟ. ಯಾರು ಫೇವ್ರೇಟು ಅಂದರೆ ಹೇಳ್ಬೋದು. ಧನ್ಯವಾದಗಳು. ಒಂದು ನವೀನ್ ಸಜ್ಜು ನಂತರ ಮತ್ತೊಂದು ಸಿನಿಮಾದ ಕಥೆಯಲ್ಲಿ ಬ್ಯುಸಿ ಇದ್ರಿ ನೀವು. ಆ ಕಥೆಯ ನಡುವೆ ನಮ್ಮ ಮಾತುಕತೆಗೆ ಒಪ್ಪಿ ನೀವು ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋವರೆಗೂ ಬಂದಿದ್ದೀರಾ. ನಿಮಗೆ ನಮ್ಮ ತಂಡದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಕಾರ್ಯಕ್ರಮನ ಮುಗಿಸ್ತೀವಿ. ಸೊ ಆದಷ್ಟು ಬೇಗ ಮತ್ತೊಂದು ಸಿನಿಮಾ ಮುಖಾಂತರ ನವೀನ್ ಸಜ್ಜೂರು ಮತ್ತೆ ಥಿಯೇಟ್ರಿಗೆ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೂ ಭಾಳ ಖುಷಿ ಆಯಿತು. ಲೋನವಿನಾನ ಒಂದು 53-54 ದಿನ ಆದಮೇಲೆ ಇಲ್ಲಿ ಆ ವಿಷಯಗಳನ್ನೆಲ್ಲ ಸಂಭ್ರಮನ ನಿಮ್ಮ ಜೊತೆ ಹೇಳ್ಕೊಂಡಿದ್ದು, ನಿಮ್ಮ ಜೊತೆ ಕೂತಿದ್ದು ಭಾಳ ಖುಷಿ ಆಯಿತು. ಮತ್ತೆ ಒಂದು ಒಳ್ಳೆ ಹಾಡುಗಾರಿಕೆ ಜೊತೆ, ಒಂದು ಒಳ್ಳೆ ಸಿನಿಮಾದ ಚರ್ಚೆ ಜೊತೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು. ಧನ್ಯವಾದಗಳು.